ವೀಕ್ಷಕರೇ, ನೀವು ಆಗಲೇ ನೋಡಿದಂಗೆ ನಾವು ಇವತ್ತು ಹಾಸನ ಜಿಲ್ಲೆಯಲ್ಲಿ ಹಾಸನಾಂಬೆ ದೇವಿಯ ದರ್ಶನಕ್ಕೆ ಯಾವ ರೀತಿ ಸಕಲ ಸಿದ್ಧತೆಗಳು ಈ ವರ್ಷ ಯಾವ ರೀತಿ ಸಕಲ ಸಿದ್ಧತೆಗಳನ್ನು ನಡ್ಕೊಂಡು ಬಂದಿದ್ದು ಅಂತ ಆಗಲೇ ತೋರಿಸಿದ್ದೀನಿ. ಹಾಗೆ ಈ ಒಂದು ಹಾಸನಾಂಬೆ ದರ್ಶನಕ್ಕೆ ನಮ್ಮ ಜೊತೆ ಇವತ್ತು ನಿಮ್ಮೆಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂಥವ್ರು, ಹಾಗೆ ಪ್ರಪಂಚದಾದ್ಯಂತ ಒಂದು ಸುತ್ತುವರ್ಕೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಕೂಡ ಒಂದು ಕನ್ನಡಿಗ ಹೇಗೆ ಅಲ್ಲೆಲ್ಲ ಪ್ರಪಂಚನ ಏನಿದೆ ಒಂದು ವಿಶೇಷವನ್ನ ತಿಳಿಸ್ತಕ್ಕಂಥದ್ದು ಕನ್ನಡಿಗರಿಗಾಗಿ ಒಂದಷ್ಟು ಕಾರ್ಯಗಳನ್ನ ಮಾಡ್ತಾ ಹೋಗ್ತಿದ್ರೆ. ನಿಜವಾಗ್ಲೂ ಅದಕ್ಕೆ ಪರ್ಸನಲ್ ಆಗಿ ಹೇಳ್ಬೇಕು ಅಂತಂದ್ರೆ ಹ್ಯಾಟ್ಸಪ್ ಮಾಡಬೇಕು ಅಂತ ಇಂಥವ್ರಿಗೆ. ಸೊ ಅವರು ಇನ್ಯಾರು ಇಲ್ಲ, ನಿಮ್ಗೆ ತೋರಿಸ್ತೀನಿ ನಾನು. ಗ್ಲೋಬಲ್ ಕನ್ನಡಿಗ ಅನ್ನೋ ಒಂದು ಯೂಟ್ಯೂಬ್ ಒಂದು ಹೆಸರಾಂತ ಯೂಟ್ಯೂಬ್ ಚಾನಲ್ ಅಂತಾನೆ ಹೇಳ್ಬೋದು. ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದಾರೆ ಸರ್? ನಾನು ಚೆನ್ನಾಗಿದೆ, ನೀವು? ತುಂಬಾ ಚೆನ್ನಾಗಿದೆ ಸರ್. ಯಾಕೆಂದ್ರೆ ನಿಮ್ಮನ್ನ ವಿಷಯ ಕೇಳಬೇಕು. ಯಾಕೆಂದ್ರೆ ಹೇಗಿದ್ದೀರಾ? ಯಾಕೆಂದ್ರೆ ಪ್ರಪಂಚದಾದ್ಯಂತ ಸುತ್ತುವರಿತಿರ್ತೀರಿ, ಅಲ್ಲಿಗೂ ಇಲ್ಲಿಗೂ ವಾತಾವರಣ ಒಂದಷ್ಟು ನಿಮ್ಗೆ ಚೇಂಜಸ್ ಆಗ್ತಿರುತ್ತೆ. ನೀವ್ ಹೇಗಿದ್ದೀರಾ ಸರ್? ನಾನು ತುಂಬಾ ಚೆನ್ನಾಗಿದ್ದೀನಿ. ಎಲ್ಲೇ ಸುತ್ತಾಡಿದ್ರು ನಮ್ಮ ಕರುನಾಡಿನ ಭೂಮಿಗೆ ವಾಪಸ್ ಮರಳೋದೇ ನಮ್ಮ ಧರ್ಮ, ನಮ್ಮ ನೆಲದ ಸೊಗಡು, ಹಾಗೆ ನಮ್ಮ ಜಾಗದ ಹಿರಿಮೆಯಾದ ಹಾಸನಾಂಬೆಗೆ ದರ್ಶನಕ್ಕೋಸ್ಕರ ಈ ವರ್ಷ ಬಂದಿದ್ದೀನಿ. ಬಹಳ ಖುಷಿ ಆಗ್ತದೆ. ಕರ್ನಾಟಕ ಸರ್ಕಾರ ಇಷ್ಟು ಅತ್ಯುತ್ತಮವಾಗಿ ಒಂದು ಫೆಸಿಲಿಟಿಯನ್ನು ಕ್ರಿಯೇಟ್ ಮಾಡಿ ಜನರಿಗೆ ಚೂರು ತೊಂದರೆ ಆಗದ ರೀತಿಯಲ್ಲಿ ತುಂಬ ಖುಷಿ ಆಯಿತು ನನಗೆ ದರ್ಶನ ಮಾಡಿದ್ದು. ಎಲ್ಲರ ಸಾಮಾನ್ಯದಂತೆ ನಾನು ಕೂಡ ಅವ್ರ ಜೊತೆಗೆ ಬಂದು ದರ್ಶನ ಮಾಡಿದೆ. ಫೆಸಿಲಿಟೀಸ್ನ ನೋಡಿದೆ, ಯಾವ ರೀತಿ ಮಾಡಿದ್ದಾರೆ ನೋಡೋಣ ಅಂತ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ದರ್ಶನ ಕೂಡ ಆಯಿತು. ಎಲ್ಲ ಕನ್ನಡ ಜನತೆಗೆ, ಪ್ರತಿಯೊಬ್ಬ ಕನ್ನಡಿಗನು ಕೂಡ ಹಾಸನಾಂಬೆ ಕಡೆಯಿಂದ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಸರ್. ಈಗಾಗಲೇ ಯಾಕೆಂತಂದ್ರೆ ಸಾಕಷ್ಟು ದೇಶಗಳನ್ನ ಸುತ್ತಿರುವಂತವ್ರು ನೀವು. ಯಾಕಂದ್ರೆ ಮತ್ತೆ ಯಾವಾಗ ಕರ್ನಾಟಕದಲ್ಲಿ ಇರ್ತೀರಿ, ಯಾವಾಗ ಇರಲ್ಲ ಅಂತ ನಮ್ಗೆ ತಿಳಿದಿರಲ್ಲ. ಒಟ್ಟು ಈ ಒಂದು ಕ್ಷೇತ್ರಕ್ಕೆ ಎಷ್ಟು ಸಾರಿ ಬಂದಿದ್ದೀರಾ ಸರ್? ಇದೇ ಮೊಟ್ಟ ಮೊದಲನೇ ಬಾರಿ. ಕಳೆದ 3 ವರ್ಷದಲ್ಲಿ ನಾನು ಕರ್ನಾಟಕದಲ್ಲಿ ಇಲ್ಲ. ಪ್ರತಿ ವರ್ಷ ಒಂದು 10 ದಿವಸ 20 ದಿವಸಕ್ಕೋಸ್ಕರ ಬರ್ತಾ ಇದ್ದೀನಿ. ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತು, 3 ವರ್ಷದಲ್ಲಿ ಆಲ್ಮೋಸ್ಟ್ 50ಕ್ಕೂ ಹೆಚ್ಚು ದೇಶಗಳನ್ನು ಪ್ರವಾಸ ಮಾಡಿದ್ದೀನಿ. ಸಮಯ ಸಿಗ್ತಾ ಇಲ್ಲ. ಈ ಬಾರಿ ಕರ್ನಾಟಕದಲ್ಲಿ ಇದ್ದೆ ನೇಪಾಳ ಪ್ರವಾಸದ ನಂತರ. ಅದಕ್ಕೆ ತಕ್ಷಣ ನಿನ್ನೆ ರಾತ್ರಿ ಹೊರಟು ಬಂದು ಇವತ್ತು ಬೆಳಗಿನ ದರ್ಶನ ಮಾಡ್ತಾ ಇದ್ದೀನಿ. ಓಕೆ, ಅಂದ್ರೆ ಒಬ್ಬರೇ ಬಂದಿರತಕ್ಕಂಥ ಫ್ಯಾಮಿಲಿ ಸಮೇತ ಬಂದಿರೋದು? ಇಲ್ಲ, ಇಡೀ ಕನ್ನಡಿಗರ ಜೊತೆಗೆ ದರ್ಶನ ಮಾಡ್ತಾ ಇದ್ದೀನಿ. ನಮ್ಮ ಇಡೀ ಕರ್ನಾಟಕ ಜನತೆನ ನನ್ನ ಕುಟುಂಬ ಇದ್ದಂಗೆ. ಸೊ ನನ್ನ ಫ್ಯಾಮಿಲಿ ಕರ್ನಾಟಕ ಫ್ಯಾಮಿಲಿ ವ್ಯತ್ಯಾಸ ಏನೂ ಇಲ್ಲ. ಖುಷಿಯಾದ ವಿಚಾರ ಇದೆ. ಏನ್ ಗೊತ್ತಾ ಸರ್? ಯಾಕೆಂದ್ರೆ ಅಪರೂಪಕ್ಕೆ ಸಿಗೋಂಥದ್ದು ಏನಂತಂದ್ರೆ ಖುಷಿಯಾದ ವಿಚಾರ. ಎಲ್ಲಿ ನೋಡಿದ್ರು ನಿಮ್ಮ ಎದೆ ಮೇಲೆ ಒಂದು ಕನ್ನಡ ಲಾಂಛನ ಇರತಕ್ಕಂಥ ಒಂದು ಸಿಂಬಲ್ ಹಾಕೊಂಡು ಆಡ್ತೀರಿ, ಆ ಫ್ಲಾಗ್ ನ ಹಾರಿಸ್ತೀರಿ, ಪ್ರತಿ ದೇಶಗಳಲ್ಲೂ ಹೋಗಿ ನಮ್ಮ ಕನ್ನಡತನನ ಎತ್ತಿ ತೋರಿಸ್ತೀರಿ. ಆ ವೈವಿಧ್ಯತೆಯನ್ನ ಇಲ್ಲಿ ಎಷ್ಟು ಪರಿಚಯ ಮಾಡ್ತಿರೋ ಅಷ್ಟೇ ಕೂಡ ನಮ್ಮ ಕನ್ನಡತನವನ್ನು ಎತ್ತಿ ಅಲ್ಲಿ ಧ್ವಜ ಹಾರಿಸೋ ಮುಖಾಂತರ ತೋರಿಸ್ತೀರಿ. ಇದು ಎಷ್ಟು ಖುಷಿ ತಂದಿದೆ ಸರ್ ನಿಮ್ಗೆ? ತುಂಬಾ ಖುಷಿ ಕೊಡ್ತಾರೆ. ಇದಕ್ಕೆ ಕನ್ನಡ ಜನತೆಯ ಪ್ರೋತ್ಸಾಹ ಇದೆ. ಮತ್ತೆ ಬೇರೆ ದೇಶದವರು ಕೂಡ ಅವ್ರು ಯಾರಿಗೂ ಭಾರತ ದೇಶ ಅಂದ್ರೆ ಪರಿಚಿತ ಇದೆ, ಆದರೆ ಕರ್ನಾಟಕ, ನಮ್ಮ ಕನ್ನಡ ಭೂಮಿ, ಕನ್ನಡ ಭಾಷೆ ಇದೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಆದ್ರಿಂದ ಅವ್ರಿಗೂ ಆ ಒಂದು ಕನ್ನಡ ಪ್ರಚಾರ ಮಾಡೋದ್ರಿಂದ ಇಡೀ ವಿಶ್ವದಲ್ಲಿ ನಮ್ಮ ಕನ್ನಡದ ಪಸರಿಕೆ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸಾಕಷ್ಟು ಮತ್ತೆ ಸಿನಿಮಾಗಳಲ್ಲೂ ಕೂಡ ನೀವು ತೊಡಸ್ಕೊಂಡಿದ್ದೀರಿ. ಈಗ ನಿಮ್ದೇ ಆದ ಒಂದು ಸ್ವಂತ ಚಾನಲ್ ಮಾಡ್ತಾ ಮತ್ತೆ ಹಾಗೆ ಪ್ರಪಂಚನ ಸುತ್ತುವರಿತಿದ್ರಿ. ಆ ಸಿನಿಮಾಗಳನ್ನ ಈಗ ಯಾವ ರೀತಿ ಅದನ್ನ ತೆಗೆದುಕೊಂಡಿದ್ದೀರಾ ಸರ್? ಮುಂದಿನ ವರ್ಷ ಮತ್ತೆ ಸಿನಿಮಾ ಮಾಡ್ತೀನಿ. ಒಂದು ವರ್ಷ ಆದಮೇಲೆ ಮಹಾಬಲ ಅಂತ ಒಂದು ಚಿತ್ರವನ್ನ ಶುರು ಮಾಡ್ತಾ ಇದ್ದೀನಿ. ಬಟ್ ಅಲ್ಲಿವರೆಗೂ ನನ್ನ ಪ್ರಪಂಚ ಸುತ್ತೋ ಮಿಷನ್ 197 197 ದೇಶವನ್ನು ಅಪ್ಪಟ ಕನ್ನಡದಲ್ಲಿ ತೋರಿಸಬೇಕು ಅನ್ನೋ ಒಂದು ಶಪಥವನ್ನ ಮುಂದುವರಿಸ್ತೀನಿ. ಸರ್, ಮಹಾಬಲ ಅನ್ನೋ ಒಂದು ಟೈಟ್ಲ್ ಬಂತು. ಒಂದು ವಿಕ್ರಾಂತ್ ರೋಣ ಅನ್ನೋ ಒಂದು ಪ್ರಸಿದ್ಧ ಚಿತ್ರದಲ್ಲಿ ನಿಮ್ಮ ಮಹಾಬಲ ಅನ್ನೋ ಇದು ಕ್ಯಾರೆಕ್ಟರ್ ನೀವು ತೊಡಸ್ಕೊಂಡಿದ್ರಿ. ಆ ಚಿತ್ರ ಆದ್ಮೇಲೆ ಅದನ್ನ ಒಂದು ಹೆಸರಿಟ್ಕೊಂಡು ಇವಾಗ ಬರ್ತಿರ್ತಕ್ಕಂಥ ನಿಮ್ದ ಮೇನ್ ಕ್ಯಾರೆಕ್ಟರ್ ಸರ್? ಹೌದು, ಮಹಾಬಲ ಅನ್ನೋದೇ ಒಂದು ಚಿತ್ರ. ಅಲ್ಲ, ಅಂದ್ರೆ ಮೇನ್ ಕ್ಯಾರೆಕ್ಟರ್ ಆಗಿ ಮಹಾಬಲ ಅಂತ ಬರ್ತದೆ. ಹೌದು, ಹೀರೋ ಆಗೇ ಬರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಕ್ಕೆ ಧನ್ಯವಾದಗಳು. ತುಂಬ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಸರ್, ಇಲ್ಲಿ ಈಗ ಬರ್ತಾ ಇರ್ತಕ್ಕಂಥ ಸಾರ್ವಜನಿಕರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರ? ಎಲ್ಲರೂ ಆರಾಮಾಗಿ ಬನ್ನಿ. ಬಹಳ ಅತ್ಯದ್ಭುತವಾದ ಫೆಸಿಲಿಟಿ, ಶೌಚಾಲಯ ಮಾಡಿದ್ದಾರೆ, ನಿಂತ್ಕೊಂಡಾಗ ಕ್ಯೂಲಿ ಫ್ಯಾನ್ಗಳನ್ನ ಹಾಕಿದ್ದಾರೆ. ಕರ್ನಾಟಕ ಸರ್ಕಾರದ ಈ ಒಂದು ನಡೆ ಬಹಳ ಅತ್ಯುತ್ತಮ. ಎಲ್ಲ ಕಡೆನೂ ಇದೇ ರೀತಿ ಮಾಡಿದ್ರೆ ನಮ್ಮ ರಾಜ್ಯ ಇಡೀ ವಿಶ್ವದಲ್ಲಿ ನಮ್ಮವರು ಒಂದು ರಾಜ್ಯ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನಮ್ಮ ಕನ್ನಡತನವನ್ನು ಉಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಕಡೆ ಓಡಾಡಿಕೊಂಡು ಬಂದಿರತಕ್ಕಂಥ ಒಂದು ಚಿತ್ರ ನಟ ಅಂತ ಹೇಳ್ಬೋದು. ಹಾಗೆ ಇವ್ರದೇ ಒಂದು ಗ್ಲೋಬಲ್ ಕನ್ನಡಿಗ ಅನ್ನೋ ಒಂದು ಚಾನಲ್ನ ಪ್ರಸಿದ್ಧವಾಗಿ ನಡೆಸ್ಕೊಂಡು ಹೋಗ್ತಿದ್ರೆ ಅವ್ರು ನಮ್ಮ ಜೊತೆ ಮಾತಾಡಿದ್ರು. ಎಲ್ರಿಗೂ ಸಾರ್ವಜನಿಕರಿಗೆ ಬಂದು ಆರಾಮಾಗಿ ಈ ಬಾರಿ ದರ್ಶನ ಮಾಡ್ಬೋದು ಅಂತ ಅವರು ಹೇಳಿದ್ರು. ನೀವು ಕೂಡ ಯಾರೆಲ್ಲ ಮಾಡಬೇಕು ಅಂತ ಈ ಬಾರಿ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ನಿಜವಾಗ್ಲೂ ಜಿಲ್ಲಾಡಳಿತ ವ್ಯವಸ್ಥೆ ಸುಸಜ್ಜಿತವಾಗಿದೆ ಅಂತ ಹೇಳ್ಬೋದು. ಸುಲಭವಾಗಿ ನೀವು ದರ್ಶನ ಮಾಡಬಹುದು. ಯಾವುದೇ ರೀತಿ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಕೂಡ ದರ್ಶನ ಹಾಸನಾಂಬೆ ತಾಯಿ ದರ್ಶನ ನೀಡ್ತಾರೆ ಅಂತ ಹೇಳ್ತಾ ನೀವು ನೋಡ್ತಿದ್ದೀರಾ ಪ್ರಜಾಧ್ವನಿ ಟಿವಿ. ನಮಸ್ಕಾರ.